ತಿನ್ನಪ್ಪ, ಸ್ವಲ್ಪ ಸ್ವಲ್ಪ ತಿನ್ನು. ತಗೋ. ಸ್ನೇಹಿತರೆ, ನಮ್ಮ ಮನೆಗೆ ಬಂದಿರುವಂತಹ ಹೊಸ ಅತಿಥಿ ಬಣ್ಣದ ಗುಬ್ಬಿ. ಇದ್ರ ಹೆಸರು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ಬಣ್ಣದ ಗುಬ್ಬಿ ಏನೋ ಒಂಥರ ಕರೆಂಟ್ ಶಾಕ್ ಹೊಡೆದಿತ್ತು, ಯಾವುದನ್ನ ಬೇರೆ ಹಕ್ಕಿ ಪಕ್ಷಿಗಳು ಕುಕ್ಕಿದ್ವೋ ಗೊತ್ತಿಲ್ಲ, ಮನೆ ಮುಂದೆ ಅಂಗಳದಲ್ಲಿ ಬಿದ್ದಿತ್ತು. ಕರ್ಕೊಂಬಂದು ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ನೀರು ಕೊಟ್ಟು ನೀರು ಕುಡಿಸಿ ಆತಿಥ್ಯ ಮಾಡಿದ್ದಕ್ಕೆ ಎದ್ದು ಕುಂತೈತೆ. ಅನ್ನ ತಿನ್ಸಕ್ಕೆ ಟ್ರೈ ಮಾಡ್ತಿದ್ದೀವಿ, ಯಾಕೋ ಹೆದರ್ಕೊಂತೈತೆ, ಇನ್ನೂ ತಿಂತಾ ಇಲ್ಲ. ಯಾಕೋ ಇದು ಸಣ್ಣ ಗುಬ್ಬಿನೋ ಅಥವಾ ದೊಡ್ಡ ಗುಬ್ಬಿನೋ ತಕ್ಷಣ ಇನ್ನೂ ಬೆಳಿಬೇಕಾ ಇನ್ನೂ ಗೊತ್ತಿಲ್ಲ. ಹಾಂ, ತಿನ್ನಪ್ಪ. ನೋಡಿ, ಕೊಕ್ಕಿಗಿಟ್ಟರು ಸಮೇತ ಯಾಕೋ ತಿಂತಾ ಇಲ್ಲ ಇನ್ನೂ. ಯಾಕಂದರೆ ಪಕ್ಷಿಗಳು ಏನಂದರೆ ಹೊಸ ಸ್ಥಳದಲ್ಲಿ ಬಂದಾಗ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ, ಹೊಸಬ್ರನ್ನ ಟಚ್ ಮಾಡ್ಕೊಳಲ್ಲ, ಮುಟ್ಟಲ್ಲ. ಬಟ್ ಇದು ಇಷ್ಟೊತ್ತಿಗೆಲ್ಲ ಹೆದರ್ಕೊಂಡು ಹಾರೋಗ್ಬೇಕಿತ್ತು, ಬಟ್ ಇನ್ನೂ ಶಕ್ತಿ ಇಲ್ಲ ಅದಕ್ಕೆ ಹಾರಕ್ಕೆ. ಯಾವುದೇ ಪಕ್ಷಿಗಳು ಇಷ್ಟ ಹತ್ರ ಬಂದು ಮನುಷ್ಯ ಇಷ್ಟ ಹತ್ರದಲ್ಲಿದ್ದಾಗ ಇರಲ್ಲ, ಹಾರೋಗ್ಬಿಡ್ತವೆ. ಆದರೆ ಇದು ಇನ್ನೂ ಸುಮ್ಮ ಕೂತಿದೆ ಅಂದರೆ ಇನ್ನೂ ಅದಕ್ಕೆ ಹಾರಕ್ಕೆ ಶಕ್ತಿ ಇಲ್ಲ. ಹೊಸ ಸ್ಥಳ, ಅಪರಿಚಿತ ಸ್ಥಳ, ಹಾರಕ್ಕೆ ಶಕ್ತಿ ಇಲ್ಲ, ಹೋಗಬೇಕು, ಆಗ್ತಾಯಿಲ್ಲ. ಅದು ಸ್ವಲ್ಪ ಏನೋ ತಿನ್ನಿಸಿದ್ರೆ ಸ್ವಲ್ಪ ಶಕ್ತಿ ಬರ್ಬೋದು ಅಂತ ಅನ್ಕೊಳ್ತಾ ಇದ್ದೀವಿ. ಬರ್ತೈತೆ ನೋಡ್ರಿ, ಕೂದಲು ಹೆಂಗೆ ಎದ್ದೇಳ್ತೈತೆ ನೋಡ್ರಿ, ಅದಕ್ಕೆ ಬೇಡ ಆಗೈತೆ ಊಟ. ಸಿಟ್ಟು ಬರ್ತೈತೆ ಅದಕ್ಕೆ ಬೇಡ, ಕೂದಲು ಹಿಂಗೆ ಎತ್ತಿ ಮೇಲೆ ಕೂದಲು ಹೆಂಗೆ ಬರ್ತೇವೆ ಇಲ್ಲಿ. ಈಗ ಸುಮ್ಮನೆ ಆಯ್ತಾ, ಎದ್ದೇಳ್ತದಲ್ಲ ಈಗ ನೋಡ್ರಿ, ಈಗ ಅದಕ್ಕೆ ಬೇಡ ಅಂತೆ, ಅದಕ್ಕೆ ಅದು ಬೇಡ. ಅದಕ್ಕೆ ಮೈ ಕೂದಲು, ಅದ್ರ ಮೈ ಮೇಲಿರೋ ರೋಮಾಂಚನ ಅಂತೀವಲ್ಲ, ಅದು ತಲೆ ಮೇಲಿರೋ ಕೂದಲನ್ನ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಎದ್ದೇಳುತ್ತೆ. ಇದು ಹತ್ರಕ್ಕೆ ಹೋಗ್ತಿದ್ದಂಗೆ, ನಾವು ಹತ್ರಕ್ಕೆ ಹೋಗ್ತಿದ್ದಂಗೆ ಅದೆಲ್ಲ ಒಂಥರ ರೋಮಾಂಚನ ಆಗ್ತದೆ. ಅದಕ್ಕೆ ಬೇಡ ಅಂತ, ನಾವು ಬೇಡ ಅಂತ ದೂರ ತೆಗೆದ್ರೆ ಆ ಕೂದಲು ಹಂಗೆ ಹಿಂದಕ್ಕೆ ಹೋಗ್ತವೆ. ಬಹಳ ಸೂಕ್ಷ್ಮವಾದ ಪಕ್ಷಿಗಳು ಅಂದರೆ ಗುಬ್ಬಿಗಳು. ಮನುಷ್ಯರ ಜೊತೆ ಅಷ್ಟು ಸುಲಭ ಒಡನಾಟಕ್ಕೆ ಬರಲ್ಲ, ಅದು ಇದಕ್ಕೆ ಹಾರಕ್ಕೆ ಶಕ್ತಿ ಇಲ್ಲ ಪಾಪ. ಸ್ವಲ್ಪ ನೀರು ಕುಡಿದಿದೆ, ನೀರು ಕುಡಿಸಿದೆ, ಒಂದು ಗುಟುಕು ನೀರು. ಅನ್ನ ತಿನ್ಸಕ್ಕೆ ಹೋದರೆ ತಿಂತಾ ಇಲ್ಲ. ನೋಡೋಣ, ಬಹುಶಃ ಈ ಸಿರಿಂಜಲ್ಲಿ ಸ್ವಲ್ಪ ಏನಾದರೂ ಜ್ಯೂಸ್ ಹಾಕಿ ಬಾಯಿ ತೆಗೆಸಿ ಏನಾದರೂ ಸಿರಿಂಜ್ ಮುಖಾಂತರ ಕೊಟ್ಟರೆ ತಿನ್ಬೋದೇನೋ, ಕುಡಿಬೋದೇನೋ ಗೊತ್ತಿಲ್ಲ. ನೋಡೋಣ, ನಮ್ಮ ಮನೆಯವ್ರದ್ದು ಇಂಥದ್ದೆಲ್ಲ ಎಕ್ಸ್ಪರ್ಟು, ಅದನ್ನು ಮಾಡ್ತಾರೆ. ಆ ರೀತಿಯಾಗಿ ಅದಕ್ಕೊಂದು ಶಕ್ತಿ ಬಂದು ಹಾರೋಗ್ಬೋದು. ನೋಡೋಣಂತೆ, ಹಾರೋದ್ರೆ ಹೋಗಲಿ, ಸಂತೋಷ. ಬಂಧಿಸಿಡಬಾರ್ದು ಯಾವುದೇ ಪಕ್ಷಿಗಳನ್ನ, ಸ್ವಚ್ಛಂದವಾಗಿ ಹಾರಾಡ್ತಾ ಇರ್ಬೋದು. ಅದಕ್ಕೆ ಚೆನ್ನಾಗಿ ಶಕ್ತಿ ಇದ್ದಿದ್ದು ಅದೇನು ಇರ್ತಿತ್ತ, ಅದು ಕಾಲಿಂದ ಸ್ವಲ್ಪ ಇದಾಗಿಲ್ಲ. ನಾನು ಎತ್ಕೊಂಡ್ ತರಾ ಕತ್ಕೆ ಹೋಗಕ್ಕೆ ಹೋಗ್ದೆ.